ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಯುವ ಚೇತನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿಡಿಲ ಸಂತ, ವೀರ ಸನ್ಯಾಸಿ, ಯುವಕರ ಕಣ್ಮಣಿ ಸ್ವಾಮಿ ವಿವೇಕಾನಂದರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸ್ವಾಮಿ ವಿವೇಕಾನಂದರ ಕುರಿತಂತೆ ಮಾತನಾಡಬೇಕು ಅಂತಂದರೆ ಒಂದು ರೀತಿ ಎಲ್ಲಿಲ್ಲದಂತಹ ಉತ್ಸಾಹ, ಚೈತನ್ಯ, ಚಿಲುಮೆ ಎಲ್ಲವೂ ಕೂಡ ಒಂದೇ ಬಾರಿಗೆ ಆವರಿಸ್ಕೊಂಡ್ಬಿಡುತ್ತೆ. ಯಾಕೆ ಹೇಳಿ, ಆ ವ್ಯಕ್ತಿನೇ ಹಾಗಲ್ವೇನು? ಸ್ವಾಮೀಜಿಯ ಬಗ್ಗೆ ಯೋಚನೆ ಮಾಡ್ತಾ ಹೊರಟಾಗ ಅನೇಕರು ಒಂದು ಪ್ರಶ್ನೆ ಕೇಳ್ತಾರೆ. ಸ್ವಾಮಿ ವಿವೇಕಾನಂದರು ಜನಿಸಿ 160ಕ್ಕಿಂತ ಹೆಚ್ಚು ವರ್ಷಗಳಾಗ್ತಾ ಬಂತು, ಆದರೆ ಸ್ವಾಮಿ ವಿವೇಕಾನಂದರು ಯಾಕಿಷ್ಟೊಂದು ಫೇಮಸ್ಸು ಅಂತ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೊರಟಾಗ ನನ್ನಲ್ಲೇ ಮತ್ತೆ 2-3 ಪ್ರಶ್ನೆಗಳು ಉದ್ಭವ ಆಗ್ತಾ ಬಂತು. ಒಂದು, ಸ್ವಾಮೀಜಿ ಒಬ್ಬ ಸಂತರಾಗಿದ್ದರು, ಒಬ್ಬ ಸನ್ಯಾಸಿ ಆಗಿದ್ದರು, ಅಥವಾ ಮಾಂಕ್ ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಫೇಮಸ್ಸಾ ಅನ್ನೋದನ್ನು ನೋಡೋದಾದರೆ, ಸ್ವಾಮೀಜಿಯವರ ಕಾಲದಲ್ಲೇ ಇನ್ನೂ ಅನೇಕರು ಸಂತರಿದ್ದರು, ಸನ್ಯಾಸಿಗಳಿದ್ದರು, ಆದರೂ ಕೂಡ ಸ್ವಾಮೀಜಿ ಅವರೆಲ್ಲರಿಗಿಂತ ಶ್ರೇಷ್ಠರಾಗಿ ನಿಲ್ತಾರೆ. ಯಾಕೆ? ಪ್ರಶ್ನೆ 2, ಸ್ವಾಮೀಜಿ ಪ್ರಖರ ವಾಗ್ಮಿ ಆಗಿದ್ರು, ಅದ್ಭುತವಾಗಿ ಭಾಷಣ ಮಾಡ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಫೇಮಸ್ ಅನ್ನೋದನ್ನು ನೋಡೋದಾದರೆ, ಸ್ವಾಮೀಜಿಯವರ ಕಾಲದಲ್ಲೇ ಇನ್ನೂ ಅನೇಕರು ಅದ್ಭುತವಾದಂತಹ ಭಾಷಣಗಳನ್ನು ಮಾಡ್ತಾ ಇದ್ರು, ಆದರೂ ಕೂಡ ಸ್ವಾಮೀಜಿ ಅವರೆಲ್ಲರಿಗಿಂತ ವಿಭಿನ್ನರಾಗಿ ನಿಲ್ತಾರೆ. ಯಾಕೆ? ಸ್ವಾಮೀಜಿ ವಿದೇಶಕ್ಕೆ ಹೋದರೂ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂಗಳ ಪರವಾಗಿ, ಭಾರತದ ಪರವಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಫೇಮಸ್ ಅನ್ನೋದನ್ನು ನೋಡೋದಾದರೆ, ಇಲ್ಲ, ಸ್ವಾಮೀಜಿಯವರ ಕಾಲದಲ್ಲೇ ಇನ್ನು ಅನೇಕರು ವಿದೇಶಕ್ಕೆ ಹೋಗಿ ಭಾರತದ ಪರವಾಗಿ ಮಾತನಾಡಿದ್ರು, ಆದರೂ ಕೂಡ ಸ್ವಾಮೀಜಿ ಇವರೆಲ್ಲರಿಗಿಂತ ಶ್ರೇಷ್ಠರಾಗಿ ನಿಲ್ತಾರೆ, ವಿಭಿನ್ನರಾಗಿ ನಿಲ್ತಾರೆ. ಯಾಕೆ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದರೆ ಸ್ವಾಮೀಜಿಯ ಜೀವನವನ್ನು ಒಂದು ಸ್ವಲ್ಪವಾದರೂ ಅಧ್ಯಯನ ಮಾಡಬೇಕು. ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾರಾದರೂ ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ ಅಂತಂದರೆ ಮೊದಲನೇ ಸುಳ್ಳು ಅವರು ಅಲ್ಲೇ ಹೇಳ್ತಿದ್ದಾರೆ ಅಂತ ಹೇಳಿ ಅರ್ಥ. ಯಾಕೆ ಹೇಳಿ? ಸ್ವಾಮೀಜಿನೇ ಹೇಳಿಲ್ವೇನು? ಈ ವಿವೇಕಾನಂದ ಏನು ಅಂಥೇಳಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮತ್ತೊಬ್ಬ ವಿವೇಕಾನಂದನಿಗೆ ಅದು ಗೊತ್ತಾಗೋದು, ಅವನೇ ಹುಟ್ಟು ಬರಬೇಕು ಅಂಥೇಳಿ. ಸ್ವಾಮೀಜಿಯವರ ಕೆಲವೊಂದು ಫೋಟೋಗಳನ್ನು ನೋಡ್ತಾ ಹೋದರೆ ನಾವು ಅದರಲ್ಲಿ ಕಠೋರವಾದ ಹೃದಯದ ವ್ಯಕ್ತಿತ್ವ, ಇನ್ನೊಂದು ಕಡೆ ನೋಡಿದರೆ ಈ ವ್ಯಕ್ತಿ ಅಲೆಕ್ಸಾಂಡರ್ನ ಥರ ವ್ಯಕ್ತಿತ್ವ ಇರ್ಬೋದೇನೋ, ಇನ್ನೊಂದು ಫೋಟೋ ನೋಡೋಕೆ ಹೋದರೆ ನೆಪೋಲಿಯನ್ನ ಥರ ಇರ್ಬೋದೇನೋ ಅಂತ ಅನಿಸುತ್ತೆ. ಆದರೆ ಸ್ವಾಮಿ ವಿವೇಕಾನಂದರ ಇನ್ನೊಂದು ಮುಖವನ್ನು ತೆಗೆದು ನೋಡಿ, ಯಾವುದಾದ್ರೂ ಒಬ್ಬ ಹೆಣ್ಮಗಳು, ಯಾರಾದರೂ ಬಡವರು ಅಲ್ಲಿ ಒದ್ದಾಡ್ತಾ ಇದ್ದರೆ ಅವರಿಗೋಸ್ಕರ ಅವರ ಹೃದಯ ನಿರಂತರವಾಗಿ ಮಿಡಿತಾ ಇತ್ತು. ಜಗನ್ಮಾತೆಯಲ್ಲಿ ಕೇಳ್ಕೊಳ್ತಾ ಇದ್ರು, ಅಮ್ಮ ಇವ್ರಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀಯಾ, ಯಾಕೆ ಇವ್ರನ್ನ ಒದ್ದಾಡಿಸ್ತಾ ಇದ್ದೀಯಾ, ಅವ್ರಿಗೇನಾದರೂ ಸಹಾಯ ಮಾಡಬಾರ್ದಾ ಅಂತ ಹೇಳಿ ಕೇಳ್ಕೊಳ್ತಾ ಇದ್ರಲ್ಲ. ಇದು ಸ್ವಾಮೀಜಿಯವರ ವ್ಯಕ್ತಿತ್ವ. ಒಂದು ಭಾಗದಲ್ಲಿ ಶಂಕರಾಚಾರ್ಯರು, ಇನ್ನೊಂದು ಭಾಗದಲ್ಲಿ ಭಗವಾನ್ ಬುದ್ಧ, ಇವರಿಬ್ಬರ ಕಾಂಬಿನೇಷನ್ ಅಥವಾ ಮಿಕ್ಸ್ಚರ್ ಅಂತ ಯಾರಾದರೂ ಇದ್ದರೆ ದಟ್ ಈಸ್ ನನ್ ಅದರ್ ದ್ಯಾನ್ ಸ್ವಾಮಿ ವಿವೇಕಾನಂದ ಅಂಥೇಳಿ. ಆ ಕಾರಣಕ್ಕೋಸ್ಕರ ಅವರನ್ನು ನಾವು ಯುವಕರ ಆಶಾಕಿರಣ, ಯುವಕರ ಕಣ್ಮಣಿ ಅಂತ ಹೇಳಿ ಕರಿತೇವೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಇಡೀ ಜಗತ್ತಿನಾದ್ಯಂತ ಯಾರ್ಯಾರು ವಿವೇಕಾನಂದರನ್ನು ಪ್ರೀತಿಸುವಂಥವರಿದ್ದಾರೋ, ಗೌರವಿಸುವಂಥವರಿದ್ದಾರೋ ಅವರೆಲ್ಲರನ್ನ ಸೇರಿಸಿಕೊಂಡು ಈ ಯುವಕರಿಗೋಸ್ಕರ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೇವೆ. ಸ್ವಾಮೀಜಿಯ ಬಗ್ಗೆ ನಾನು ಮಾತನಾಡಬೇಕು ಅಂತಂದರೆ ಒಂದು 4-5 ಭಾಗಗಳಾಗಿ ಮಾತನಾಡುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾನೆ. ಮೊದಲನೇದು ಸ್ವಾಮಿ ವಿವೇಕಾನಂದರ ಬಾಲ್ಯ ಜೀವನ. ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಕೋಲ್ಕತ್ತಾದ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿಯವರ ಶ್ರೇಷ್ಠ ಪುತ್ರನಾಗಿ ಜನಿಸಿದವನು ನರೇಂದ್ರ. ಅವನು ತುಂಬ ಬ್ರಿಲಿಯಂಟ್ ಆಗಿದ್ದ ಹುಡುಗ. ಎಷ್ಟು ತುಂಟತನ ಮಾಡ್ತಿದ್ದ, ಅಷ್ಟೇ ಬುದ್ಧಿವಂತ ಹುಡುಗ ಕೂಡ. ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ನರೇಂದ್ರನಾಥ ದತ್ತ ಅಂತ ಹೇಳಿ ಹೆಸರನ್ನು ನಾಮಕರಣ ಮಾಡಿದರು. ಅದಾದ ನಂತರ ಎಲ್ಲರೂ ಅವನಿಗೆ ನರೇನ್ ಅಂತ ಹೇಳಿ ಕರೀತಾ ಬಂದರು. ಅವನ ತಂದೆ ತಾಯಂದರು ಅವನಿಗೆ ಬೇಕಾದಂತಹ ಎಲ್ಲ ಸಂಸ್ಕಾರ, ಶಿಕ್ಷಣಗಳನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದರು. ಅವನು ಕೂಡ ಅದೇ ರೀತಿ ಬೆಳೀತಾ ಬಂದ್ರ. ಅವನಿಗೆ ಕುದುರೆ ಸವಾರಿ ಗೊತ್ತಿತ್ತು, ಕತ್ತಿ ವರಸೆ ಗೊತ್ತಿತ್ತು, ಯೋಗವನ್ನು ಅದ್ಭುತವಾಗಿ ಮಾಡ್ತಾ ಇದ್ದ, ಧ್ಯಾನದಲ್ಲಿ ನಿರಂತರವಾಗಿ ಮಗ್ನನಾಗ್ತಾ ಇದ್ದ, ಓದೋದ್ರಲ್ಲಿ ಯಾವತ್ತೂ ಮುಂದಿದ್ದ. ಹೀಗೆ ಎಲ್ಲ ವಿದ್ಯೆಗಳಲ್ಲೂ ಪರಿಣಿತನಾಗಿ ಬೆಳೀತಾ ಬಂದಿದ್ದ ನರೇಂದ್ರ. ಒಂದ್ಸಲ ಅವರಪ್ಪನನ್ನು ಹೋಗಿ ಕೇಳ್ತಾನೆ, ಅಪ್ಪ
ಎಲ್ಲ ಪೋಷಕರು ಅವ್ರ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಟ್ಟಿರ್ತಾರೆ. ನೀನು ನನಗೇನು ಆಸ್ತಿ ಮಾಡಿಟ್ಟಿದ್ಯಾ ಸ್ವಲ್ಪ ಹೇಳ್ತೀಯಾ ಅಂತ. ಅವ್ರ ತಂದೆ ಏನು ಮಾಡಿದ್ರು ಗೊತ್ತಾ? ವಿಶ್ವನಾಥ ದತ್ತರು ನೇರವಾಗಿ ಅವನನ್ನು ಕೋಣೆ ಒಳಗಡೆ ಕರ್ಕೊಂಡು ಹೋದ್ರು. ಅಲ್ಲಿ ಉದ್ದನೆಯ ಕನ್ನಡಿ ಇತ್ತು. ಕನ್ನಡಿ ಮುಂದೆ ನಿಲ್ಲಿಸಿದ್ರು. ಮಗು ನರೇಂದ್ರ, ನಿಂಗೆ ಏನು ಕಾಣ್ತಾ ಇದೆ ಅಂತ ಹೇಳಿ ಕೇಳಿದರು. ಆ ಹುಡುಗ ಏನು ಹೇಳ್ದ ಗೊತ್ತಾ? ಅಪ್ಪ, ನಾನು ಕಾಣ್ತಾ ಇದ್ದೀನಿ, ನನ್ನ ಪ್ರತಿಬಿಂಬ ಕಾಣ್ತಾ ಇದೆ ಅಂತ ಹೇಳಿ ಹೇಳ್ದ. ಆಗ ವಿಶ್ವನಾಥ ದತ್ತರು ಹೇಳ್ತಾರೆ, ಮಗು, ಅದೇ ನಾನು ನಿನಗೆ ಕೊಟ್ಟಂತಹ ಆಸ್ತಿ. ಅಂದರೆ ಈ ಜಗತ್ತಿಗೆ ನಾನು ನಿನ್ನನ್ನು ತಂದಿದ್ದೀನಿ. ನಿನ್ನನ್ನು ನೀನೇ ದುಡಿಸ್ಕೊಂಡು ನಿನಗೆ ನೀನೇ ದೊಡ್ಡ ಆಸ್ತಿಯನ್ನಾಗಿ ಮಾಡ್ಕೋಬೇಕು ಮಗನೇ. ನಾನು ನಿನಗೆ ಯಾವುದು ಆಸ್ತಿ ಮಾಡೋದಿಲ್ಲ ಅಂತ ಹೇಳಿದ್ರಲ್ಲ. ಇದು ಒಬ್ಬ ತಂದೆ ತನ್ನ ಮಗನಿಗೆ ಕೊಡುವಂತಹ ಶ್ರೇಷ್ಠವಾದಂತಹ ಸಂಸ್ಕಾರ, ಸಂಗತಿಗಳು ಅಂಥೇಳಿ. ಈ ಎಲ್ಲ ವಿಭಿನ್ನವಾದಂತಹ ವಿಶೇಷವಾದಂತಹ ಈ ಎಲ್ಲ ವಿಚಾರಗಳನ್ನು ಕಲ್ತ್ಕೊಳ್ತಾ ಬಂದಂಥ ಈ ಹುಡುಗ ಮುಂದನೇ ಹಂತಕ್ಕೆ ಬೆಳವಣಿಗೆ ಆಗ್ತಾ ಹೋಗ್ತಾನೆ. ನಂತರ ಬರುವಂಥದ್ದನ್ನು ನಾನು ಭಗವಂತನ ಹುಡುಕಾಟದ ಕಾಲ ಅಂತ ಹೇಳಿ ಕರೀತಾರೆ. ನರೇಂದ್ರ ಒಂದು ಭಾಗದಲ್ಲಿ ಆಧ್ಯಾತ್ಮ ಈ ಥರದ ಎಲ್ಲ ವಿಚಾರಗಳಿಂದ ತನ್ನನ್ನು ತಾನು ಅಳವಡಿಸ್ಕೊಳ್ತಾ ಬಂದಿದ್ರೆ, ಇನ್ನೊಂದು ಭಾಗದಲ್ಲಿ ಬ್ರಹ್ಮ ಸಮಾಜದ ಆಕರ್ಷಣೆಗೆ ಒಳಗಾಗಿ ದೇವರೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದ. ಇದೆಲ್ಲದರ ಜೊತೆಗೆ ಅವನಿಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇತ್ತು. ಯಾರು ಸಿಕ್ಕಿದ್ರು ನೀವು ದೇವರನ್ನು ನೋಡಿದ್ದೀರಾ ಅಂತ ಹೇಳಿ ಕೇಳ್ತಿದ್ದ. ಎಲ್ಲರೂ ಕೂಡ ದೇವರು ಇದ್ದಾನೆ ಅಂತ ಹೇಳ್ತಿದ್ರು. ಆದರೆ ದೇವರನ್ನು ನೋಡಿದ್ದೀರಾ ಅಂತ ಕೇಳಿದರೆ ಯಾರ ಹತ್ರನೂ ಉತ್ತರ ಇರಲಿಲ್ಲ. ತುಂಬ ಬೇಜಾರು ಮಾಡ್ಕೊಳ್ತಿದ್ದ. ಯಾರೋ ಒಬ್ಬರು ಹೇಳಿದರು, ನರೇಂದ್ರ, ನಿನ್ನ ಕಣ್ಣುಗಳು ಎಷ್ಟು ಸೂಕ್ಷ್ಮವಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಆಕರ್ಷಣೀಯವಾಗಿದೆ ಗೊತ್ತಾ, ನಿನಗೆ ದೇವರನ್ನು ಒಲಿಸಿಕೊಳ್ಳುವ, ದೇವರನ್ನು ನೋಡುವಂತಹ ಅವಕಾಶ ಇದೆ ಕಣೋ ಅಂತ ಹೇಳಿದರು. ಆಗ ನರೇಂದ್ರ, ನನ್ನ ಬಿಟ್ಬಿಡಿ, ನೀವು ದೇವ್ರನ್ನ ನೋಡಿದ್ದೀರಾ ಅಂತ ಹೇಳಿ ಕೇಳ್ದ. ದೇವ್ರು ನೋಡಿದ್ದೀರಿ ಅಂತ ಹೇಳೋದಕ್ಕೆ ಧೈರ್ಯ ಬೇಕಲ್ಲ. ಅವ್ರು ಹೇಳಿದರು, ನೋಡಿಲ್ಲಪ್ಪ ಅಂತ. ಹೀಗೆ ದೇವರ ಹುಡುಕಾಟದಲ್ಲಿ ತೊಳಲಾಡ್ತಾ ಇದ್ದಂಥ ಈ ಹುಡುಗನಿಗೆ ಕಾಲೇಜ್ನಲ್ಲಿ ಪಾಠ ಮಾಡ್ತಾ ಇರಬೇಕಿದ್ರೆ ಇಂಗ್ಲೀಷ್ನ ಶಿಕ್ಷಕರು ಭಾವ ಸಮಾಧಿಯ ಕುರಿತಂತೆ ಮಾತನಾಡ್ತಾ ಹೋಗ್ತಾರೆ. ಈ ಕುರಿತಂತೆ ಮಾತನಾಡ್ತಾ ಹೋದಾಗ ಅವರು ಒಂದು ಪ್ರಶ್ನೆಯನ್ನು ಎತ್ತಾನೆ, ಗುರುಗಳೇ, ನೀವು ದೇವರನ್ನು ನೋಡಿದ್ದೀರಾ ಅಂತ. ಗುರುಗಳು ಹೇಳ್ತಾರೆ, ಇಲ್ಲಪ್ಪ, ನಾನು ನೋಡಿಲ್ಲ. ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣ ಪರಮಹಂಸರು ಅಂತಿದ್ದಾರೆ, ಅವರನ್ನ ದೇವರು ನೋಡಿದ್ದಾರೆ ಅಂಥೇಳಿ ಹೇಳ್ತಾರೆ. ನಾನು ನೋಡಿಲ್ಲ, ನೀನು ಸಾಧ್ಯ ಆದರೆ ಅವ್ರನ್ನೊಮ್ಮೆ ಭೇಟಿಯಾಗು ಅಂಥೇಳಿ. ನರೇಂದ್ರನಿಗೆ ಹೆಂಗಾಗಿರಬೇಕು? ಯಾರು ನೋಡಿದ್ರು ದೇವ್ರು ಇಲ್ಲ ಅಂತ ಹೇಳ್ತಿರ್ಬೇಕಿದ್ರೆ, ಯಾವುದೋ ಒಬ್ಬ ವ್ಯಕ್ತಿ ದೇವ್ರನ್ನ ನೋಡಿದ್ದೀನಿ ಅಂತ ಹೇಳ್ತಿರ್ಬೇಕಿದ್ರೆ ಈ ಹುಡುಗನಿಗೆ ನೋಡಲೇಬೇಕು ಅಂತ ಅನ್ನಿಸ್ತು. ಹಾಗಾದರೆ ನರೇಂದ್ರ ಏನು ಮಾಡ್ದ? ದೇವ್ರನ್ನ ನೋಡಿದ್ನ. ಅವನಿಗೆ ರಾಮಕೃಷ್ಣರ ಭೇಟಿಯಾಗುವಂತಹ ಭಾಗ್ಯ ಸಿಕ್ತ. ತಿಳ್ಕೊಳ್ಳೋಣ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಯುವಚೇತನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಗಲೇ ಹೇಳ್ತಿದ್ನಲ್ಲ, ನರೇಂದ್ರ ಭಗವಂತನನ್ನು ಹುಡುಕೊಂಡು ರಾಮಕೃಷ್ಣರ ಬಳಿಗೆ ಹೋಗೇ ಬಿಟ್ಟ. ಅವನು ರಾಮಕೃಷ್ಣರ ಹತ್ರ ಹೋದ ನಂತರ ಅವನಿಗೆ ಅಲ್ಲಿಂದ ಬಿಡಿಸ್ಕೊಂಡು ವಾಪಸ್ ಬರೋದಕ್ಕೆ ಆಗಲೇ ಇಲ್ಲ. ಅನೇಕರು ಅಂದ್ಕೊಳ್ತಾರೆ ರಾಮಕೃಷ್ಣರದ್ದು ಹಾಗೂ ನರೇಂದ್ರರದ್ದು ಸುಮಾರು 25-30 ವರ್ಷಗಳ ಸಂಬಂಧ ಇರಬಹುದೇನೋ ಅಂಥೇಳಿ. ಆದರೆ ನರೇಂದ್ರ ರಾಮಕೃಷ್ಣ ಪರಮಹಂಸರ ಜೊತೆಗಿದ್ದು ಕೇವಲ 6 ವರ್ಷಗಳು ಮಾತ್ರ ಅನ್ನುವಂಥದ್ದು ವಿಶೇಷವಾದಂತಹ ಸಂಗತಿ. ರಾಮಕೃಷ್ಣರ ಬಳಿಗೆ ಬಿದ್ದ. ರಾಮಕೃಷ್ಣರು ಅವನಿಗೆ ಆಧ್ಯಾತ್ಮದ ಅನೇಕ ಚಿಂತನೆಗಳನ್ನು ಮನಸ್ಸಿಗೆ ತುಂಬಿದರು. ಅವನು ಹೆಂಗಾಗ್ಬಿಟ್ಟ ಅಂತಂದರೆ, ವಾಪಸ್ಸು ಈ ಲೌಕಿಕ ಜೀವನಕ್ಕೆ ಬರೋದಕ್ಕೆ ಆಸೆಯನ್ನೇ ಪಡಲಿಲ್ಲ. ನಾವು ಸುಮಾರು ಜನ ಅಂದ್ಕೊಳ್ತಾ ಇರ್ತೀವಿ, ನಾವು ಯಾಕೆ ಸ್ವಾಮಿ ವಿವೇಕಾನಂದರ ಆಗೋದಕ್ಕೆ ಆಗೋದಿಲ್ಲ ಅಂಥೇಳಿ. ಯಾಕೆ ಆಗಲ್ಲ ಅಂತಂದರೆ, ಯಾವ ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮವನ್ನು ಹುಡ್ಕೊಂಡು ಹೊರಟ್ರೋ, ದೇವರನ್ನು ಹುಡ್ಕೊಂಡು ಹೊರಟ್ರೋ, ನಾವು ಆ ವಯಸ್ಸಿನಲ್ಲಿ ನನಗೊಂದು ಪಾರ್ಟ್ನರ್ ಸಿಗಬಹುದಾ ಅಂತೇಳಿ ಹುಡ್ಕೊಂಡು ಹೊಡ್ತೀವಲ್ಲ. ನಮಗೆ ವಿವೇಕಾನಂದರಾಗೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಹೇಳಿ? ನಾವು ಈ ಲೌಕಿಕ ಜೀವನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ನಮಗಿದನ್ನು ಬಿಟ್ಟು ಹೊರಗೆ ಬರೋದಕ್ಕೆ ಆಗ್ತಾನೇ ಇಲ್ಲ. ಈ ಕಾರಣಗಳಿಗೋಸ್ಕರ ಸ್ವಾಮಿ ವಿವೇಕಾನಂದರು ಶ್ರೇಷ್ಠರು ಅಂತ ಹೇಳಿ ಹೇಳ್ಬೋದು.
ಇದೆಲ್ಲವನ್ನ ಮುಗಿಸ್ಕೊಂಡು ಸುಮಾರು 6 ವರ್ಷಗಳ ಕಾಲ ರಾಮಕೃಷ್ಣರ ಜೊತೆ ಇದ್ದಂತಹ ನರೇಂದ್ರ ನಂತರ ರಾಮಕೃಷ್ಣರ ದೇಹತ್ಯಾಗವಾಗುತ್ತೆ. ಅದಾದ ನಂತರ 2 ವರ್ಷಗಳ ಕಾಲ ನಿರಂತರ ಕಠಿಣ ತಪಸ್ನಲ್ಲಿ ತನ್ನ ಸೋದರ ಸನ್ಯಾಸಿಗಳ ಜೊತೆಗೆ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೋದರ ಸನ್ಯಾಸಿಗಳ ಜೀವನ ಎಷ್ಟು ಕಠಿಣವಾಗಿತ್ತು ಅಂತಂದರೆ, ಅವರಲ್ಲಿ ಯಾರೋ ಒಬ್ಬರು ಹೋಗಿ ಪ್ರತಿನಿತ್ಯ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರಬೇಕಿತ್ತು. ಏನೋ ತನ್ನಂಥ ಆಹಾರವನ್ನು ಸ್ವಲ್ಪ ಇವರೆಲ್ಲರೂ ಹಂಚಿಕೊಂಡು ತಿನ್ನಬೇಕಾಗಿತ್ತು. ಕೆಲವು ಬಾರಿ ಆ ಭಿಕ್ಷೆನೂ ಸಿಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಮಂಡಕ್ಕಿ ಪುರಿ ಅಂತ ಕರಿತೀವಲ್ಲ, ಅದನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ತಿಂದುಕೊಂಡು ನೀರು ಕುಡ್ಕೊಂಡು ಮಲ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಎಂಥ ಕಠಿಣ ಜಪ ತಪ ವ್ರತದಲ್ಲಿ ಸ್ವಾಮಿ ವಿವೇಕಾನಂದರು, ನರೇಂದ್ರ ಅವರ ತಂಡ ಇತ್ತು ಅನ್ನೋದನ್ನು ಯೋಚನೆ ಮಾಡಬೇಕು. ಇವತ್ತು ನಾವು ಒಂದೊಂದು ಪರೀಕ್ಷೆ ಮಾಡಿ ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಕೊನೆ ಪಕ್ಷ ಇವತ್ತು ಒಂದು ದಿವಸನಾದರೂ ನಮ್ಮ ಮನಸ್ಸಿನಲ್ಲಿ ನಮ್ಮ ರಕ್ತದಲ್ಲಿ ಸ್ವಾಮಿ ವಿವೇಕಾನಂದರನ್ನ ತುಂಬಿಕೊಳ್ಬೋದು ಅನ್ನುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿ ನೋಡಿ. ನಾವು ಈ ಕಾರ್ಯಕ್ರಮದ ನಂತರ ಒಂದು 5 ನಿಮಿಷ ಯುವಕರು ಕಣ್ಣು ಮುಚ್ಚಿಕೊಂಡು ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರದ ಕುರಿತಂತೆ ಧ್ಯಾನ ಮಾಡೋದಕ್ಕಾಗುತ್ತೆ. ನಮಗೆ ದೇವರಾಣೆ ಆಗಲ್ಲ ರೀ, 2 ನಿಮಿಷ ಕುತ್ಕೊಳ್ಳೋಕ್ಕಾಗಲ್ಲ. ನಾವು ಒದ್ದಾಡ್ತೀವಿ. ನಾವು ನಮ್ಮ ತಾಯಿಯನ್ನು ಬೇಕಿದ್ರೂ ಒಂದು ವಾರ ಇದು ಬಿಡ್ತೀವೇನೋ, ಆದರೆ ಮೊಬೈಲ್ ಬಿಟ್ಟಿರೋದಕ್ಕಾಗೋದಿಲ್ಲ. ಇದು ನಮ್ಮ ಪರಿಸ್ಥಿತಿ. ಆದರೆ ಎಲ್ಲವನ್ನ ಬಿಟ್ಟು ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ದೇವರಿಗೋಸ್ಕರ, ತನ್ನ ಗುರುದೇವರಿಗೋಸ್ಕರ ಎಲ್ಲವನ್ನ ಬಿಟ್ಟು ತಪಸ್ಸು ಮಾಡಿದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಈ ಥರದ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ ನಂತರ ರಾಮಕೃಷ್ಣರ ದೇಹತ್ಯಾಗ ಏನಾಗಿತ್ತು, ಅವರು ಕನಸಿನಲ್ಲಿ ಬಂದು ಹೇಳಿದರು, ಮಗು ನರೇಂದ್ರ, ನೀನು ಇಲ್ಲೇ ಇರಬೇಡಪ್ಪ. ಈ ದೇಶದಲ್ಲಿ ವಿಭಿನ್ನವಾದಂತಹ ವಿಶೇಷವಾದಂತಹ ಸಂತರಿದ್ದಾರೆ, ತ್ಯಾಗಿಗಳಿದ್ದಾರೆ. ಇಡೀ ದೇಶವನ್ನು ನೀನು ಸುತ್ತಾಡ್ಕೊಂಡು ಬರಬೇಕು, ಅಲ್ಲಿನ ಕಷ್ಟಗಳನ್ನು ಅರ್ಥಕೊಂಡು ಬರಬೇಕು ಅಂತ ಹೇಳಿ ಕಳಿಸಿದ್ರು. ನರೇಂದ್ರ ಆ ಸ್ಥಳವನ್ನು ಬಿಟ್ಟು ಭಾರತವನ್ನು ಸಂದರ್ಶನ ಮಾಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೊರಟರು. ನಂತರ ಪ್ರಾರಂಭ ಆಗಿದ್ದೆ ಈ ಭಗವಂತನ ಹುಡುಕಾಟದ ನಂತರ ಬಂದಿದ್ದೆ ಪ್ರೇಮದ ಹರಿವು. ನರೇಂದ್ರನಿಗೆ ಕೋಲ್ಕತ್ತಾದಲ್ಲಿದ್ದ ಅಭ್ಯಾಸ. ಹೊರಗಡೆ ಪ್ರದೇಶ ಹೇಗಿತ್ತು, ಪ್ರಪಂಚ ಹೇಗಿದೆ ಅನ್ನೋದು ಅಷ್ಟು ಅರಿವಿರಲಿಲ್ಲ. ರಾಮಕೃಷ್ಣರ ಅಣತೆಯಂತೆ ಇಡೀ ಭಾರತವನ್ನು ಸಂದರ್ಶನ ಮಾಡ್ಕೊಂಡು ಬರೋದಕ್ಕೆ ಅಂಥೇಳಿ ಅಲ್ಲಿಗೆ ಹೊರಟ್ರಲ್ಲ, ಆಗ ಅನೇಕ ವಿಚಾರಗಳು ಸ್ವಾಮಿ ವಿವೇಕಾನಂದರಿಗೆ ಅರಿವಾಗೋದಕ್ಕೆ ಪ್ರಾರಂಭ ಆಯಿತು. ಅವರು ವಿದೇಶಕ್ಕೆ ಹೋದ್ರಲ್ಲ, ವಿದೇಶಕ್ಕೆ ಹೋಗಿದ್ದು ಏನು ಸುಮ್ಮನೆ ಹೋಗಿರಲಿಲ್ಲ. ಅವರು ಹೋಗಿದ್ದು ಈ ದೇಶದಲ್ಲಿ ಯಾರು ಬಡವರಿದ್ದಾರೆ, ಈ ದೇಶದಲ್ಲಿ ಯಾರು ದೀನ ದಲಿತರಿದ್ದಾರೆ, ಯಾರು ತುಂಬ ಕಷ್ಟದಿಂದ ಬಳಲ್ತಾ ಇದ್ದಾರೋ ಅವರಿಗೋಸ್ಕರ ಏನಾದರೂ ಮಾಡಬೇಕು, ಈ ದೇಶದ ಶ್ರೇಷ್ಠ ಧರ್ಮವನ್ನು ವಿದೇಶಿಗರಿಗೆ ಕೊಡಬೇಕು, ಅಲ್ಲಿರುವಂತಹ ಸಂಪತ್ತನ್ನು ತಂದು ಈ ದೇಶದಲ್ಲಿರುವಂತಹ ದೀನ ದಲಿತರಿಗೆ, ಬಡವರಿಗೆ ಹಂಚಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿದ್ದರು. ಅವ್ರು ಹೋಗಿದ್ದೇನು ಓವರ್ ನೈಟಲ್ಲಿ ಆಗಿದ್ದಲ್ಲ. ಅವ್ರು ಹೋಗಬೇಕು ಅಂತಂದರೆ ಅಷ್ಟು ಕಠಿಣ ದಾರಿಯನ್ನು ಶ್ರಮಿಸಿ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಬೇಕಾಗಿ ಬಂತಲ್ಲ, ಅದನ್ನು ನಾವು ಯೋಚನೆ ಮಾಡಲೇಬೇಕು. ಅಮೆರಿಕಕ್ಕೆ ಹೋದಾಗಲೂ ಕೂಡ ಒಂದು ವಾರದಲ್ಲಿ 8-10 ಭಾಷಣಗಳನ್ನು ನಿರಂತರವಾಗಿ ಮಾಡ್ತಾ ಇದ್ರು. ಕೆಲವು ಭಾಷಣಗಳನ್ನು ಮಾಡಿ ಅದಕ್ಕೆ ಟಿಕೆಟನ್ನು ಇಡ್ತಾ ಇದ್ರು. ಅದರಿಂದ ಬಂದ ಹಣವನ್ನು ನನ್ನ ದೇಶದ ಬಡವರಿಗೆ ಹಂಚಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರು. ಒಂದ್ಸಲ ಹೀಗೆ ಬೇರೆಯವರು, ನಿಮ್ಮ ಭಾಷಣಕ್ಕೆ ಎಲ್ಲರೂ ಬರ್ತಾರೆ, ನೀವು ಬೇರೆಯವರ ಭಾಷಣ ಒಂದ್ಸಲ ಕೇಳಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸ್ವಾಮೀಜಿ ಆ ಭಾಷಣವನ್ನು ಕೇಳ್ತಾರೆ. ಆ ಭಾಷಣವನ್ನು ಮಾಡಿದಂಥವರು, ನನ್ನ ದೇಶದಲ್ಲಿ ಜನರಿಗೆ ಈ ಥರದೆಲ್ಲ ಸಮಸ್ಯೆ ಇದೆ, ನೀವೇನಾದರೂ ಹಣ ಸಹಾಯ ಮಾಡಿದರೆ ನಾನು ಆ ಹಣವನ್ನು ನನ್ನ ದೇಶದಲ್ಲಿರುವಂತಹ ಬಡವರಿಗೆ ಹಂಚ್ತೀನಿ, ಅದರಿಂದ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಏನು ಮಾಡಿದ್ರು ಗೊತ್ತಾ? ತಾವು ಇಷ್ಟು ದಿವಸ ಭಾಷಣ ಮಾಡಿ ಸಂಗ್ರಹಿಸಿದಷ್ಟ ಅಷ್ಟು ಹಣವನ್ನು ಆ ವ್ಯಕ್ತಿಗೆ ದಾನವಾಗಿ ನೀಡಿದರು. ಪಕ್ಕದಲ್ಲಿರೋರು ಕೇಳಿದರು, ಏನು ಸ್ವಾಮೀಜಿ ಹಿಂಗೆ ಮಾಡಿಬಿಟ್ರಲ್ಲ, ನೀವು ಕಷ್ಟಪಟ್ಟು ಇಷ್ಟು ದಿವಸ ಭಾಷಣ ಮಾಡಿ ಗಳಿಸಿದ ಹಣವೆಲ್ಲ ಅವ್ರಿಗೆ ಕೊಟ್ಬಿಡ್ತಿದ್ದಾರಲ್ಲ ಅಂತಂದಾಗ ಸ್ವಾಮೀಜಿ ಏನು ಹೇಳಿದರು ಗೊತ್ತಾ? ಯಾಕೆ ನಾನು ನನ್ನ ದೇಶದ ಬಡವರಿಗೋಸ್ಕರ ಹಣ ಸಂಗ್ರಹಣೆ ಮಾಡ್ತಾ ಇದ್ದೀನಿ, ಅವರು ಅದೇ ಕೆಲಸ ಮಾಡ್ತಿದ್ದಾರೆ, ಯಾರಿಗಾದರೂ ಒಬ್ರಿಗೆ ಉಪಯೋಗ ಆಗಲಿ ಅಲ್ಲ ಅಂಥೇಳಿ ಅವ್ರಿಗೆ ಕೊಟ್ಬಿಟ್ಟಂತಹ ಶ್ರೇಷ್ಠ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಇದು ಪ್ರೇಮದ ಹರಿವು ಅಂತ ಹೇಳಿ ಕರೀತೇವೆ. ರಾಮಕೃಷ್ಣರ ಅಣತಿಯಂತೆ ಕನ್ಯಾಕುಮಾರಿಗೆ ಹೋದ್ರಲ್ಲ ಸ್ವಾಮಿ ವಿವೇಕಾನಂದರು, ಇಡೀ ಭಾರತವನ್ನು ಸಂದರ್ಶನ ಮಾಡಿ ದಕ್ಷಿಣ ಭಾರತದ ತುದಿಗೆ ಕನ್ಯಾಕುಮಾರಿಗೆ ಬಂದು ನಿಂತ್ಕೊಳ್ತಾರೆ. ಆ ಶ್ರೀಪಾದ ಬಂಡೆಯ ಮೇಲೆ ಹೋಗಿ ನಿಂತ್ಕೊಳ್ತಾರೆ, ಮೇಲ್ಭಾಗಕ್ಕೆ ನೋಡ್ತಾರೆ. ಅಲ್ಲಿ ತಾವು ವೀಕ್ಷಿಸಿದಂಥ ಎಲ್ಲ ಘಟನೆಗಳನ್ನು ನೆನೆಸಿಕೊಂಡು ಕಣ್ಣೀರು ಹಾಕ್ತಾ ಭಾರತ ಮಾತೆಯಲ್ಲಿ ಕೇಳ್ಕೊಳ್ತಾರೆ, ಅಮ್ಮ ನನ್ನ ದೇಶದ ಜನರಿಗೆ ಒಳ್ಳೆಯ ಅವಕಾಶ ಮಾಡಿಕೊಡು,
ನನ್ನ ದೇಶದಲ್ಲಿರುವಂತಹ ಬಡತನವನ್ನು ನಿವಾರಣೆ ಮಾಡು, ನನ್ನ ದೇಶದ ಜನರಿಗೆ ಹೊಟ್ಟೆಗೆ ಅನ್ನವನ್ನು ಆಹಾರವನ್ನು ದಯಪಾಲಿಸು ಅಂತ ಹೇಳಿ ಕೇಳ್ಕೊಳ್ತಾರೆ. ಈ ದೇಶಕ್ಕೆ ಬಂದೊದಗಿರುವಂತಹ ಎಲ್ಲ ದಾರಿದ್ರ್ಯವನ್ನು ನಿವಾರಣೆ ಮಾಡು ಅಂತ ಹೇಳಿ ಕೇಳ್ಕೊಳ್ತಾರೆ. ಹೆಂಗಾಗಿತ್ತು ಪರಿಸ್ಥಿತಿ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ಆ ಬಂಡೆ ಮೇಲೆ ಕುತ್ಕೊಂಡಿದ್ರಲ್ಲ, ಆ ಒಂದು ವಿಶೇಷವಾದಂತಹ ಆ ದೃಶ್ಯವನ್ನ ಒಬ್ಬರು ಕವಿ ವಿಶೇಷವಾಗಿ ವರ್ಣಿಸ್ತಾರೆ. ಹೆಂಗಿತ್ತು ಅಂತಂದ್ರೆ, ತಾಯಿ ಭಾರತ ಮಾತೆಯನ್ನ ಕಲ್ಪನೆ ಮಾಡ್ಕೊಂಡು ಅವ್ರು ಹೇಳ್ತಾರೆ, ಹಿಮಾಲಯ ಕೇಶರಾಶಿಯಂತೆ ಅವ್ರಿಗೆ ಕಾಣ್ತಾ ಇತ್ತಂತೆ. ಅದೇ ರೀತಿ ಕಾಶ್ಮೀರ ಶಿರದ ಥರ ಕಾಣ್ತಾ ಇತ್ತು, ಗಂಗೆ ಯಮುನೆಯರು ಕಂಠಿ ಹಾರದ ಥರ ಕಾಣ್ತಾ ಇತ್ತು, ವಿಂಧ್ಯ ಸೊಂಟದ ಥರ ಕಾಣ್ತಾ ಇತ್ತು, ಎರಡು ಕಾಲುಗಳು ಕನ್ಯಾಕುಮಾರಿಯ ಥರ ಕಾಣ್ತಾ ಇತ್ತು. ಈ ಕಾಲುಗಳ ಬುಡದಲ್ಲಿ ಕುತ್ಕೊಂಡು ಅರ್ಚನೆ ಮಾಡ್ತಾ ಇದ್ದಂತಹ, ತಾಯಿ ಭಾರತಿಗೆ ಪೂಜೆ ಮಾಡ್ತಾ ಇದ್ದಂತಹ ಪುಟ್ಟ ಕಂದ ನರೇಂದ್ರನ ಥರ ಕಾಣ್ತಾ ಇತ್ತು ಅಂತ ಹೇಳಿ ಆ ಕವಿ ವಿಶೇಷವಾಗಿ ವರ್ಣಿಸ್ತಾರೆ. ಯೋಚನೆ ಮಾಡಿ, ಯಾವುದಾದ್ರೂ ಒಂದು ಭಾಷಣ ಮಾಡಿದ ನಂತರ ಸುಮಾರು 130 ವರ್ಷಗಳಿಗಿಂತ ಅಧಿಕ ದಿನಗಳಾದರೂ ಕೂಡ ಇವತ್ತಿಗೂ ನೆನಪು ಮಾಡ್ಕೊಳ್ತೀವಿ ಅಂತಂದರೆ ಅದು ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಶಿಕಾಗೋದಲ್ಲಿ ಮಾಡಿದಂತಹ ಭಾಷಣ. ಹಾಗಾದರೆ ಮುಂದಿನ ಹಂತ ಯಾವುದು ತಿಳಿಸ್ತೇನೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಯುವಚೇತನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಂತಹ ಮುಂದಿನ ಘಟನೆಯನ್ನು ನಾನು ಜ್ಞಾನದ ಪ್ರವಾಹ ಅಂತ ಹೇಳಿ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದ್ರಲ್ಲ, ಆಗ ಅವರ ಬಳಿಯಲ್ಲಿ ಅಲ್ಲಿ ಜೀವನ ಸಾಗಿಸೋದಕ್ಕೆ ಬೇಕಾದಂತಹ ಕನಿಷ್ಠ ಹಣ ಕೂಡ ಇರಲಿಲ್ಲ. ಅವರನ್ನು ಅಲ್ಲಿ ಚೆನ್ನಾಗಿ ಸುಲಿಗೆ ಮಾಡಿ ಸ್ವಾಮೀಜಿಯ ಬಳಿ ಇದ್ದಂತಹ ದುಡ್ಡನ್ನು ಕಸ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದರು. ಸ್ವಾಮೀಜಿ ವಿದೇಶದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣ ಮಾಡಬೇಕು ಅಂತ ಹೋಗಿದ್ರಲ್ಲ, ಸ್ಟೇಜಿಗೆ ಹೋಗಬೇಕು ಅಂತಂದರೆ ಅಲ್ಲಿ ಅವರ ಹೆಸರು ಎನ್ಲಿಸ್ಟ್ ಆಗಿರಬೇಕಿತ್ತು. ಆದರೆ ಸ್ವಾಮಿ ವಿವೇಕಾನಂದರ ಹೆಸರು ಎನ್ಲಿಸ್ಟೇ ಆಗಿರಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಒಂದು ಯೋಗ್ಯತಾ ಪತ್ರ ಅಂತ ಹೇಳಿಬೇಕಿತ್ತು. ಆದರೆ ಸ್ವಾಮೀಜಿಯ ಬಳಿಗೆ ಆ ಯೋಗ್ಯತಾ ಪತ್ರ ಕೂಡ ಇರಲಿಲ್ಲ. ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಸ್ವಾಮೀಜಿ ನಾನು ಇಲ್ಲಿ ಬಂದು ಏನು ಉಪಯೋಗ ಆಗ್ತಿದೆ, ವಾಪಸ್ ನನ್ನ ದೇಶಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿ ನಿಶ್ಚಯ ಮಾಡ್ತಾ ಇದ್ರಲ್ಲ, ಅದೇ ಸಂದರ್ಭದಲ್ಲಿ ಬೋಸ್ಟನ್ನಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ಹೆಣ್ಮಗಳು ಸಿಗ್ತಾಳೆ. ಅವಳೇ ಕ್ಯಾಥರಿನ್ ಸ್ಯಾನ್ಬಾಗ್. ಆ ಹೆಣ್ಣುಮಗಳು ಈ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡು, ನಿಮಗೆ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಅವಳಿಗೆ ಪರಿಚಯ ಇರುವಂತಹ ಹಾರ್ವರ್ಡ್ ಯೂನಿವರ್ಸಿಟಿಯ ಶ್ರೇಷ್ಠ ಪ್ರೊಫೆಸರ್ ಆದಂತಹ ಪ್ರೊಫೆಸರ್ ರೈಟ್ರನ್ನು ಪರಿಚಯ ಮಾಡಿಸ್ತಾರೆ. ಪ್ರೊಫೆಸರ್ ರೈಟ್ರು ಈ ಇಂಡಿಯನ್ ಮಾಂಗ್ ಜೊತೆಗೆ ನಾನು ಮಾತನಾಡಲ್ಲ ಅಂತ ಮೊದಲಿಗೆ ಹೇಳಿದ ಮೇಲೆ ಅವಳು ರಿಕ್ವೆಸ್ಟ್ ಮಾಡಿಕೊಂಡ್ಳು. ಕೊನೆ ಪಕ್ಷ ಒಂದು 5 ನಿಮಿಷ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ರೈಟ್ರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಸ್ವಾಮೀಜಿಯ ಜೊತೆಗೆ ವಿಚಾರ ವಿನಿಮಯಗಳನ್ನು ಮಾಡ್ಕೊಂಡು ನಂತರ ನಿಶ್ಚಯ ಮಾಡ್ತಾರೆ, ಏನು ಸ್ವಾಮೀಜಿ ನೀವು ಇಲ್ಲಿ ವಿಶ್ವಧರ್ಮ ಸಮ್ಮೇಳನ ನಡೀತಾ ಇದೆ, ನೀವು ನಿಮ್ಮಂಥವ್ರು ಅಲ್ಲಿ ಹೋಗಿ ಭಾಷಣ ಮಾಡಬೇಕು ಅಂತೇಳಿ ಹೇಳಿದಾಗ ವಿವೇಕಾನಂದರು ಹೇಳ್ತಾರೆ, ಹ್ಞೂ ಕಣ್ರಿ, ನಾನು ಅದಕ್ಕೋಸ್ಕರನೇ ಬಂದಿದ್ದೀನಿ ಅಂತ, ನನಗೆ ಪರಿಚಯ ಪತ್ರ ಇಲ್ಲ ಅಂತ ಹೇಳಿದಾಗ ಪ್ರೊಫೆಸರ್ ರೈಟ್ರು ಒಂದು ಮಾತು ಹೇಳ್ತಾರೆ. ಇದನ್ನು ನಾನು ಅನೇಕ ಬಾರಿ ಹೇಳಿದ್ದೀನಿ, ಪ್ರತಿ ಬಾರಿ ಹೇಳಿದಾಗಲೂ ನನ್ನ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಪ್ರೊಫೆಸರ್ ರೈಟ್ರು ಹೇಳ್ತಾರೆ, ಅಮೆರಿಕಾದ ಕಳೆದ 400 ವರ್ಷದ ಇತಿಹಾಸದಲ್ಲಿ ಈ ಥರದೊಬ್ಬ ಶ್ರೇಷ್ಠ ವ್ಯಕ್ತಿ ತಿರುಗಾಡೇ ಇರಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಎರಡನೇದು ಅವರು ಬರೀತಾ ಹೇಳ್ತಾರೆ, ಸೂರ್ಯನಿಗೆ ಹೊಳೆಯೋದಿಕ್ಕೆ ಅಧಿಕಾರ ಇದೆಯಾ ಅಂತ ಕೇಳೋದು ಒಂದೇ, ಈ ವ್ಯಕ್ತಿಗೆ ಅವಕಾಶ ಕೊಡೋದು ಒಂದೇ ಅಂತ ಹೇಳಿ ಹೇಳಿದರು. ಮೂರನೇದು ಮಾತು ಹೇಳ್ತಾರೆ, ಅಮೆರಿಕದ ದೊಡ್ಡ ದೊಡ್ಡ ಶ್ರೇಷ್ಠ ಬುದ್ಧಿಜೀವಿಗಳನ್ನೆಲ್ಲರನ್ನೂ ಒಂದು ತಕ್ಕಡಿಯ ಒಂದು ಭಾಗದಲ್ಲಿ ಹಾಕಿದರೆ, ಇನ್ನೊಂದು ಭಾಗದಲ್ಲಿ ಸ್ವಾಮಿ ವಿವೇಕಾನಂದರನ್ನ ಹಾಕಿದರೆ, ಅದರಲ್ಲಿ ಮೇಲ್ಗಡೆ ಏರೋದು ಯಾರಾದರೂ ಇದ್ದರೆ ದಟ್ ಈಸ್ ನನ್ ಅದರ್ ದ್ಯಾನ್ ಸ್ವಾಮಿ ವಿವೇಕಾನಂದ. ಇಂಥವ್ರಿಗಲ್ದ ಇನ್ಯಾರಿಗೆ ಅವಕಾಶ ಕೊಡ್ತೀರಾ, ಮೊದಲು ಅವಕಾಶ ಕೊಡಿ ಅಂತ ಹೇಳಿ ಇವರಿಗೆ ಪರಿಚಯ ಪತ್ರ ಬರ್ಕೊಡ್ತಾರೆ. ಸ್ವಾಮೀಜಿ ಆ ಪರಿಚಯ ಪತ್ರವನ್ನು ತೆಗೆದುಕೊಂಡು ಹೋಗಿ ಅಮೆರಿಕದ ಶಿಕಾಗೋದ ಪೋಡಿಯಂ ಮುಂದೆ ನಿಂತ್ಕೊಂಡು ಮಾತನಾಡ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಅದೇ 5 ಪದಗಳು, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ಈ 5 ಪದಗಳಿಗೆ ನಿರಂತರವಾಗಿ 2-2.5 ನಿಮಿಷಗಳ ಕಾಲ ಕರಡತಾಡನ ಬೀಳುತ್ತೆ. ಸ್ವಾಮೀಜಿ ಮಾತನಾಡ್ತಾ ಮುಂದುವರಿಸ್ತಾ ಹೇಳ್ತಾರೆ, ನೀವು ನಿಮ್ಮ ದೇಶದ ಜನ, ನಿಮ್ಮ ಧರ್ಮದ ಜನರನ್ನ ನಿಮ್ಮ ದೇಶದಲ್ಲಿ ಇಟ್ಕೊಳ್ಳೋಕ್ಕಾಗದೆ ಅವ್ರನ್ನ ಓಡಿಸಿದಾಗ ಅಂಥವರಿಗೂ ಆಶ್ರಯ ಕೊಟ್ಟು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇರುವಂತಹ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾದ
ಹಿಂದೂ ಧರ್ಮದಿಂದ ಬಂದಿದ್ದೀನಿ ಅನ್ನುವಂಥ ಹೆಮ್ಮೆ ನನಗಿದೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಅತ್ಯಂತ ಶ್ರೇಷ್ಠ ದನಿಯಿಂದ ಹೇಳ್ತಾರೆ. ಅವತ್ತು ಸ್ವಾಮಿ ವಿವೇಕಾನಂದರು 3.5 ನಿಮಿಷಗಳ ಕಾಲ ಮಾತನಾಡಿದರು ಅಷ್ಟೇ. ಯಾರೋ ಒಬ್ಬರು ಇತ್ತೀಚೆಗೆ ಹೇಳ್ತಾ ಇದ್ರು, ಸ್ವಾಮಿ ವಿವೇಕಾನಂದರು 3.5 ನಿಮಿಷ ಭಾಷಣ ಮಾಡಿದರ ಪರಿಣಾಮ ಏನಾಯಿತು ಅಂತಂದರೆ 3.5 ವರ್ಷಗಳ ಕಾಲ ನಿರಂತರವಾಗಿ ಅಮೆರಿಕ ಮತ್ತು ಯುರೋಪ್ನಲ್ಲಿ ತಿರುಗಾಡ್ಕೊಂಡಿರ್ಬೇಕಾಗಿ ಬಂತು ಆಧ್ಯಾತ್ಮಕ್ಕೋಸ್ಕರ ಅಂಥೇಳಿ. ಈ ಥರದ ಒಂದು ಶ್ರೇಷ್ಠ ಸಂತರಾಗಿ ಬೆಳೆದು ನಿಂತಿರಲ್ಲ ಸ್ವಾಮಿ ವಿವೇಕಾನಂದರು. ಯೋಚನೆ ಮಾಡಿ, ಇದು ಅಷ್ಟು ಸುಲಭದ ಸಂಗತಿ ಅಥವಾ ದಾರಿಯಾಗಿರಲಿಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥ ವಿಚಾರ. ಸ್ವಾಮಿ ಜೀವನದ ಕೊನೆಯ ಭಾಗಕ್ಕೆ ಬಂದರೆ ನಾವು ಅಖಂಡ ಅನುಕಂಪ ಅಂತ ಹೇಳಿ ಕರೀತಾನೆ. ಸ್ವಾಮೀಜಿ 3.5 ವರ್ಷಗಳ ಕಾಲ ಯುರೋಪ್ನಲ್ಲಿದ್ದರು, ಅಮೆರಿಕದಲ್ಲಿದ್ದರು, ಅಲ್ಲೇ ಆರಾಮಾಗಿ ಸೆಟ್ಲ್ ಆಗಿಬಿಡ್ಬೋದಿತ್ತು. ಆದರೆ ಅಲ್ಲಿದ್ದಾಗಲೂ ಕೂಡ ಸ್ವಾಮಿ ವಿವೇಕಾನಂದರು ಆ ಸುಖದ ಸುಪ್ಪತ್ತಿಗೆಯಲ್ಲಿದ್ದರೂ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಿದ್ದು, ನನ್ನ ದೇಶದ ದೀನ ದಲಿತರು, ಬಡವರು, ನಮಗೋಸ್ಕರ ಯಾರ್ಯಾರು ಜೀತ ಮಾಡ್ತಾ ಇದ್ದಾರೋ ಅವ್ರು ಹಾಗೇ ಇದ್ದಾರೆ, ಅವ್ರಿಗೋಸ್ಕರ ನಾನೇನಾದರೂ ಮಾಡಬೇಕು ಅಂತ ಬಂದಿದ್ದೀನಲ್ಲ, ನಾನು ವಾಪಸ್ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಆ ವಿದೇಶವನ್ನು ಬಿಟ್ಟು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ತಕ್ಷಣ ಸ್ವಾಮೀಜಿ ಮಾಡಿದ್ದು ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಈ ದೇಶದ ಮಣ್ಣಲ್ಲಿ ಬಿದ್ದು ಒದ್ದಾಡಿದರು. ಅಮ್ಮ ಭಾರತ ಮಾತೆ, ನಿನ್ನ ಮಣ್ಣಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀನಿ ನಾನು, ನಿನ್ನ ಮಣ್ಣನ್ನು ಸ್ಪರ್ಶಿಸುವಂತಹ ಭಾಗ್ಯ ನನಗೆ ಮತ್ತೆ ಕೊಟ್ಟಿಲ್ಲ ನನಗೋಸ್ಕರ ಅಂಥೇಳಿ ಸ್ವಾಮಿ ವಿವೇಕಾನಂದರು ಕಣ್ಣೀರಿಡ್ತಾರೆ. ಅದಾದ ನಂತರ ಸ್ವಾಮೀಜಿ ದೊಡ್ಡ ಶಿಷ್ಯ ವೃಂದವನ್ನು ಹೊಂದಿ ರಾಮಕೃಷ್ಣ ಮಠವನ್ನು ಕಟ್ಟೋದಕ್ಕೆ ಅಂತೇಳಿ ಹಣ ಸಂಗ್ರಹಣೆಯನ್ನು ಮಾಡ್ತಾ ಇದ್ದರೆ, ಅದೇ ಸಂದರ್ಭದಲ್ಲಿ ಬಂಗಾಳದಲ್ಲಿ ಭೀಕರ ಕ್ಷಾಮ ಉಂಟಾಗ್ತಾ ಇತ್ತು. ಆಗ ಶಿಷ್ಯಕೋಟಿಗಳೆಲ್ಲ ಬಂದು ಕೇಳ್ತಾರೆ, ಗುರುಗಳೇ, ಬಂಗಾಳದಲ್ಲಿ ಕ್ಷಾಮ ಬರ್ತಾ ಇದೆ, ನಾವಿವತ್ತೇನು ಹಣ ಸಂಗ್ರಹಣೆ ಮಾಡಿದ್ದೀವಲ್ಲ ಅದನ್ನೆಲ್ಲ ನಾವು ರಾಮಕೃಷ್ಣ ಆಶ್ರಮಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀವಿ, ಏನಂತೀರಾ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬೇಡ, ನನ್ನ ಗುರುದೇವರ ಇಚ್ಛೆ ಕೂಡ ಅದೇ ಆಗಿತ್ತು, ದೀನದಲಿತರ ಸೇವೆ ಮಾಡಬೇಕು ಅಂಥೇಳಿ. ಹಾಗಾಗಿ ಏನು ಸಂಗ್ರಹ ಆಗಿತ್ತೋ ನಿಧಿ ಅದೆಲ್ಲವನ್ನು ಬಡವರಿಗೋಸ್ಕರ ಹಂಚಿಬಿಡೋಣ. ನಾವು ಮತ್ತೊಮ್ಮೆ ಹಣ ಸಂಗ್ರಹಣೆ ಮಾಡಿದರೆ ಸಾಕು ನಡೆಯುತ್ತೆ, ಆದರೆ ಇವತ್ತು ಅವರ ಸೇವೆ ಆಗಬೇಕು ಅಂಥೇಳಿ ಬಡವರಿಗೋಸ್ಕರ ದೀನ ದಲಿತರಿಗೋಸ್ಕರ ಕೆಲಸ ಮಾಡಿದಂತಹ ಶ್ರೇಷ್ಠ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರಿಗೆ ಜೋಸೆಫಿನ್ ಮೆಕ್ಲಾಯ್ಡ್ ಒಂದು ಮಾತನ್ನು ಕೇಳ್ತಾಳೆ, ಸ್ವಾಮೀಜಿ ನಾನು ನಿಮ್ಮ ಶಿಷ್ಯ ಆಗಬೇಕು ಅಂತಿದ್ದೀನಿ ಸ್ವಾಮೀಜಿ, ಏನು ಮಾಡಬೇಕು ಅಂತ. ಸ್ವಾಮೀಜಿ ತಕ್ಷಣ ಮೆಕ್ಲಾಯ್ಡಿಗೆ ಹೇಳ್ತಾಳೆ, ಮೆಕ್ಲಾಯ್ಡ್, ನೀನು ನನ್ನ ಶಿಷ್ಯ ಆಗಬೇಕು ಅಂತಂದರೆ ನೀನು ನನಗೋಸ್ಕರ ಏನು ಮಾಡಬೇಡ ತಾಯಿ, ನೀನು ನನ್ನ ಭಾರತವನ್ನು ಪ್ರೀತಿ ಮಾಡಮ್ಮ ಅಂಥೇಳಿ ಹೇಳಿದರು. ಸ್ವಾಮಿ ವಿವೇಕಾನಂದರ ಫೇಮಸ್ ಸ್ಟೇಟ್ಮೆಂಟ್ ಇದೆಯಲ್ಲ, ಅರೇಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂಥೇಳಿ. ನಮ್ಗೆ ಹಲವು ಬಾರಿ ಅನಿಸ್ತಾ ಇರುತ್ತೆ, ಸ್ವಾಮೀಜಿ ಏಳಿ ಗುರಿ ಮುಟ್ಟುವ ತನಕ ನಿಲ್ಲದ್ರಿ ಅಂತ ಅಷ್ಟೇ ಹೇಳ್ಬೋದಿತ್ತು, ಆದರೆ 2ನೇ ಬಾರಿಗೆ ಯಾಕೆ ಏಳಿ ಎದ್ದೇಳಿ ಅಂತ ಹೇಳಿದರು ಅಂಥೇಳಿ. ಒಂದು ಬಾರಿ ಏಳಿ ಅಂದಾಗ ಬಹುಶಃ ನಾವು ಯಾರೂ ಎದ್ದೇಳಲಿಲ್ಲ, ಆದ್ದರಿಂದ ಇವರನ್ನು ಬಡಿದೆಬ್ಬಿಸಬೇಕು ಅನ್ನೋ ದೃಷ್ಟಿಯಿಂದ ಮತ್ತೊಮ್ಮೆ ಏಳಿ ಎದ್ದೇಳಿ ಅಂತ ಹೇಳಬೇಕಾಗಿ ಬಂತು ಅಂತ ನಾನು ತುಂಬ ಬಾರಿ ಅಂದ್ಕೊಳ್ತಾ ಇರ್ತಾನೆ. ಹೆಂಗಾಗಿದೆ ನಮ್ಮ ಪರಿಸ್ಥಿತಿ ಅಂತಂದರೆ, ಹೇಳ್ತಾ ಇರ್ತವೆ ಮತ್ತೆ ಮಲಗ್ತಾ ಇರ್ತವೆ. ಎದ್ದು ಜಾಗೃತರಾಗಿ ಈ ದೇಶಕ್ಕೋಸ್ಕರ ಏನಾದರೂ ಮಾಡ್ತೀನಿ, ಸಮಾಜಕ್ಕೋಸ್ಕರ ಏನಾದರೂ ಮಾಡ್ತೀನಿ ಅಂತ ಪಣತೊಟ್ಟು ಹೊರಡುವಂತಹ ಸಾಧನಾಶೀಲ ಉತ್ಸಾಹಿ ತರುಣ ಯುವಕರು ಈ ದೇಶಕ್ಕೋಸ್ಕರ ಬೇಕಾಗಿದ್ದಾರೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಅನೇಕ ಬಾರಿ ಹೇಳ್ತಿರ್ತಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಈ ದಿವ್ಯ ಸಂದೇಶಗಳನ್ನು ಕೊನೆ ಪಕ್ಷ ನಾವು ಸ್ವಲ್ಪನಾದ್ರೂ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಅದಕ್ಕಿಂತ ದೊಡ್ಡ ವಿಶೇಷವಾದಂತಹ ಕೆಲಸ ಇನ್ಯಾವುದೂ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಈ ರಾಷ್ಟ್ರೀಯ ಯುವ ದಿನಾಚರಣೆಯ ದಿವಸನಾದರೂ ಒಂದು ಪ್ರತಿಜ್ಞೆ ಮಾಡೋಣ, ಸ್ವಾಮಿ ವಿವೇಕಾನಂದರ ನಡೆದಂತಹ ದಾರಿಯಲ್ಲಿ ಕೊನೆ ಪಕ್ಷ ನಡೆಯುವಂತಹ ಪ್ರಯತ್ನ ಮಾಡೋಣ. ಸಮಾಜಮುಖಿಗಳಾಗಿ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ದೀನ ದಲಿತರಿಗೋಸ್ಕರ, ಬಡವರಿಗೋಸ್ಕರ, ಸಮಾಜಕ್ಕೋಸ್ಕರ ನಮ್ಮ ಕೈಲಾದಂತಹ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.